Hallelujah. Thank you, Jesus. ನಾವು ಕರ್ತನನ್ನು ಸ್ತುತಿಸಿಕೊಂಡಾಗ ಸ್ತುತಿಸುವೆ, ಹೊಗಳುವೆ, ರಾಜನೇ ರಾಜ. ನಮ್ಮ ಕರ್ತನನ್ನು ಮಾತ್ರ ನಾವು ಸ್ತುತಿಸಲಿಕ್ಕೆ ಸಾಧ್ಯ. ಬೇರೆ ಯಾವ ದೇವರು ಇಲ್ಲ ಪ್ರೇರೆ, ಬೇರೆ ಯಾವ ರಕ್ಷಕನ ನಮಗಿಲ್ಲ. ಒಬ್ಬನೇ ಒಬ್ಬನ ದೇವರು, ಆತನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಮಗೋಸ್ಕರ ಸತ್ತು ಕೂಡಲ್ಪಟ್ಟು ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಕ್ರಿಸ್ತನ ನಾವು ಆರಾಧಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಚಪ್ಪಾಳೆ ತಟ್ಟಿಕೊಂಡು ಸಂತೋಷವಾಗಿ ಕರ್ತನನ್ನು ಸ್ತುತಿಸಿಕೊಂಡಾಗ ಥ್ಯಾಂಕ್ ಯು ಜೀಸಸ್. Jesus.
ಸ್ವಾಮಿ. ನೀನು ಕರುಣಾಮಯನು, ಕನಿಕರವುಳ್ಳವನು, ನೀನು ಯಾವಾಗಲೂ ತಪ್ಪು ಹುಡುಕುವನಲ್ಲ ಸ್ವಾಮಿ. ನೀನು ನಿತ್ಯ ಕೋಪಿಸುವ ದೇವರಲ್ಲಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾನು ಮಾರ್ಪಡದ ಕಾರಣ ಯಾಕೋಬ ಸಂತತಿಯವರಾದ ನೀವು ನಾಶವಾಗಲೇನೆಂಬುದಾಗಿ ದೇವರು ಹಾಗೆ ಹೇಳ್ತಾರೆ ಪ್ರೇರೆ. ಆತನ ಕರುಣೆ, ದಯೆ, ಕನಿಕರ ನನ್ನ ಮೇಲೆ ನಿನ್ನ ಮೇಲೆ ಬಂದದರಿಂದ ನಾವು ನಾಶವಾಗಲಿಲ್ಲ. ಅದಕ್ಕೆ ಬದಲಾಗಿ ನಾವು ನಿತ್ಯ ಜೀವವನ್ನು ಹೊಂದಿದವರಾಗಿದ್ದೇವೆ, ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ, ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ, ಸ್ವಕೀಯ ಜನಾಂಗವಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸ್ತೇವಪ್ಪ, ನಾವು ನಿನ್ನನ್ನು ಆರಾಧಿಸ್ತೇವೆ ಪ್ರಿಯರೇ. ನಿಮ್ಮ ಕರಗಳನ್ನು ಎತ್ತಿಕೊಂಡು ಅದರೊಡನೆ ನಿಮ್ಮ ಮನಸ್ಸನ್ನು ಎತ್ತಿಕೊಂಡು ಕರ್ತನನ್ನೇ ದೃಷ್ಟಿಸುತ್ತಾ ಆತನನ್ನು ಆರಾಧಿಸಿರು ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಆತ ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿದ್ದಾನೆ, ಆತ ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿದ್ದಾನೆ. ಆತನ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂಬುದಾಗಿ ವಾಗ್ದಾನ ಮಾಡಿದಾತನು. ನಂಬಿಗಸ್ತನಾದ ದೇವರು ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ, ಆತನಿದ್ದಾನೆ. ಆತನ ಸ್ಪರ್ಶವನ್ನು ಅನುಭವಿಸುವವರಾಗಿದ್ದೀವಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. खुदावरी शुक्रिया
ನೀನು ಒಳ್ಳೆಯವನ ಸ್ವಾಮಿ, ನೀನು ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಕೃಪೆ ಶಾಶ್ವತವಾಗಿದೆ ಅಪ್ಪ, ನಿನ್ನ ಪ್ರೀತಿ ಅಪಾರವಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಮಕ್ಕಳಾಗಿ ನಾವು ಒಟ್ಟಾಗಿ ಸೇರಿ ಬಂದು ನಿನ್ನ ಸ್ತುತಿಸಿ ಕೊಂಡಾಡುವಂತೆ ಕೊಟ್ಟಿದ್ದ ಮಹಾ ಕೃಪೆಗಾಗಿ ಸ್ತೋತ್ರಪ್ಪ. ಇಲ್ಲಿ ಬಂದಿರುವಂಥ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೇ, ಅವರು ಬಂದಂಥವ್ರು ಬರಿಗೈಲಿ ಅವರು ಹಿಂತಿರುಗಿ ಹೋಗುವುದಿಲ್ಲ ಯೇಸುವಿನ ನಾಮದಲ್ಲಿ. ಕರ್ತನೇ, ನಿನ್ನಿಂದ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಆಶೀರ್ವಾದವನ್ನು, ಆರೋಗ್ಯವನ್ನು, ರಕ್ಷಣೆಯನ್ನು ಸ್ವಾಮಿ, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಸಂತೈಸಿಕೊಂಡು ಹೊತ್ತುಕೊಂಡವರು ಹೋಗುವವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಇವರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಆಶೀರ್ವದಿಸುವವರಾಗಿದ್ದೇವೆ. ಎಲ್ಲಿ ಹೋಗ್ತಾರೆ ಅವರ ಆಶೀರ್ವಾದ ಸ್ವಾಮಿ. ಅವರು ಕೈ ಹಾಕೋ ಪ್ರತಿಯೊಂದು ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ, ಅವರ ಕಾರ್ಯಗಳು ಸಿದ್ಧಿಗೆ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಇವರ ಜೀವಮಾನ ಪರ್ಯಂತರ ನಿನ್ನ ಶುಭವು, ನಿನ್ನ ಕೃಪೆಯು, ನಿನ್ನ ದಯೆಯು ಯಾವಾಗಲೂ ಇವರನ್ನು ಹಿಂಬಾಲಿಸಿ ಓವರ್ಟೇಕ್ ಮಾಡಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಂದೆ, ನಿನಗೆ ಸ್ತೋತ್ರಪ್ಪ. ಇವತ್ತಿನ ಕೀರ್ತನೆಯ ಭಾಗದಲ್ಲಿಯೂ, ಕಾಣಿಕೆಯ ಭಾಗದಲ್ಲಿಯೋ, ಸಾಕ್ಷಿಯ ಭಾಗದಲ್ಲಿಯೋ ಸ್ವಾಮಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗದಲ್ಲಿಯೋ, ಮುಖ್ಯ ಸಂದೇಶದ ಭಾಗದಲ್ಲಿಯೋ ನೀನೊಬ್ಬನೇ ಮಹಿಮಂದು. ಕರ್ತನೆ, ಈ ಸಭೆಯಲ್ಲಿ ಕರ್ತನೆ, ನಿನ್ನ ಚಿತ್ತ, ನಿನ್ನ ಉದ್ದೇಶ, ನಿನ್ನ ಆಲೋಚನೆ, ನಿನ್ನ ಇಷ್ಟ ಮಾತ್ರವೇ ನೆರವೇರಲಿ ಯೇಸುವಿನ ನಾಮದಲ್ಲಿ. ಇದಕ್ಕೆ ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತನ ಕಾರ್ಯ, ಕುತಂತ್ರ ಕ್ರಿಯೆಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಕ್ಯಾನ್ಸಲ್ ಮಾಡುವವರಾಗಿದೆ. We nullify, we curse it in Jesus' name. Hallelujah. ತಂದೆ, ನಿನಗೆ ಸ್ತೋತ್ರ. ಈ ಸಭೆಯನ್ನು ಕ್ರಿಸ್ತನ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯನ್ನು ಘೋಷಿಸ್ತೇನಪ್ಪ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಪ್ರಿಯ ಸೇವಕರಿಗಾಗಿ ಸ್ತೋತ್ರಪ್ಪ. ಅವರ ಹೆಂಡತಿ ಮಗಳಿಗಾಗಿ ಸ್ತೋತ್ರ ಮಾಡ್ತೇವೆ. ಅವ್ರ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸಭೆಗೆ ಅವರ ಬ್ಲೆಸ್ ಮಾಡ್ತೇವೆ ಸ್ವಾಮಿ. ನಾವು ಅವರನ್ನು ಬ್ಲೆಸ್ ಮಾಡ್ತೇವೆ. ಅವ್ರು ನಮಗೆ ಬ್ಲೆಸ್ಸಿಂಗ್ ಆಗಿದ್ದಾರೆ, ಅವ್ರು ನಮಗೆ ಗಿಫ್ಟ್ ಆಗಿದ್ದಾರೆ, ವರವಾಗಿದ್ದಾರೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಅವರ ಮೂಲಕ ನೀನು ಒಬ್ಬೊಬ್ಬರ ಸಂಗಡ ಮಾತನಾಡು ಸ್ವಾಮಿ. ಕರ್ತನೆ, ನಿನ್ನ ಸ್ವರವು ನಾವು ಕೇಳಲು ಬಯಸ್ತೇವೆ. ಪವಿತ್ರಾತ್ಮನೇ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎಂಬುದಾಗಿ ನೀನು ವಾಕ್ಯ ಹೇಳಿದ ಪ್ರಕಾರ ನಾವು ನಿನ್ನ ಸ್ವರಕ್ಕೆ, ಪರಲೋಕದ ನಿನ್ನ ಸ್ವರಕ್ಕೆ ಮಾತ್ರ ನಾವು ಕಿವಿಗೊಡುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನ, ಪ್ರಿಯ ಸೇವಕರ ನೀನು ಆಶೀರ್ವದಿಸಿ, ಅಭಿಷೇಕಿಸಿ, ನಿನ್ನ ಆತ್ಮನ ಬಲದಿಂದ ತುಂಬಿಸಿ, ನೀನು ಮಹಿಮೆಗೆ ಅವರನ್ನು ಉಪಯೋಗಿಸಿದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಅವರ ಬಾಯಿಗೆ ನೀನು ಬಾಯಾಗಿದ್ದುಕೊಂಡು ಮಾತನಾಡು ಸ್ವಾಮಿ. ಎಲ್ಲಿ ನಾನಿದ್ದೇನೋ, ಎಲ್ಲಿ ಸೇವಕನಿದ್ದನೋ ಅಲ್ಲಿ ನಾನಿದ್ದೇನೆ ಎಂಬುದಾಗಿ ಹೇಳಿದಾತ ನಿನಗೆ ಸ್ತೋತ್ರಪ್ಪ. ಎಲ್ಲದರಲ್ಲಿ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ ನಿನಗೊಬ್ಬನಿಗೆ ಸಲ್ಲಿಸ್ತೇವಪ್ಪ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ಕಳೆದ ವಾರ ಎಲ್ಲ ಅಪೊಸ್ತಲ ಕೃತ್ಯಗಳ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. 11ನೇ ಅಧ್ಯಾಯ ಕಳೆದ ವಾರ ಮಾತನಾಡಿದೆ. ಇವತ್ತು 11ನೇ ಅಧ್ಯಾಯ 19ನೇ ವಾಕ್ಯ ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಸ್ಟೇಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯೆಹೂದ್ಯರಿಗೆ ಹೊರತು ಮತ್ತಾರಿಗೂ ದೇವರ ವಾಕ್ಯವನ್ನು ಹೇಳದೆ ಕೊಯಿನಿಕೆ, ಕುಪ್ರ, ಅಂತಿಯೋಕ್ಯ ಪ್ರಾಂತ್ಯಗಳವರೆಗೂ ಸಂಚರಿಸಿದರು. ಅವರಲ್ಲಿ ಕುಪ್ರ ದ್ವೀಪದವರು ಕೆಲವರು, ಕುರೇನ್ಯದವರು ಕೆಲವರು ಅಂತಿಯೋಕ್ಯಕ್ಕೆ ಬಂದು ಭೀಕರ ಸಂಗಡಲೂ ಮಾತಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ಕರ್ತನ ಹಸ್ತವು ಅವರಿಗೆ ಸಹಾಯವಾದ್ದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ಅಲ್ಲಿ ಸತ್ಯವಿದೆ ಅಂತದೆ. ನಾವು 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕೊರ್ನೇಲನ ಬಗ್ಗೆ ನಾವು ಕೇಳಿದೆವು. ಕೊರ್ನೇಲ ಯಾರಾಗಿದ್ದಾನೆ? ಒಬ್ಬ ಅನ್ಯನಾಗಿದ್ದ. ಅನ್ಯನಾದ ಕೊರ್ನೇಲನಿಗೆ ಪೇತ್ರನು ಸುವಾರ್ತೆ ಸಾರುವಾಗ ಆ ಕೊರ್ನೇಲನ ಮನೆಯವರೆಲ್ಲರೂ ಏನ್ ಮಾಡಿದ್ರು? ರಕ್ಷಣೆ ಹೊಂದಿದ್ರು. ಈಗ ಪೇತ್ರನು ಎಲ್ಲಿ ಬಂದ ಸುವಾರ್ತೆ ಸಾರಲಿಕ್ಕೆ? ಅನ್ಯರ ಮಧ್ಯೆ ಹೋದ. ಆಗ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿಂದ ಯೆಹೂದ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಒಪ್ಪೋಸ್ ಮಾಡ್ತಾರೆ. ನೀನು ಹೇಗೆ ಓದಿ ಅವನ ಮನೆಗೆ, ಅವನ ಮನೆಗೆ ಹೇಗೆ ಊಟ ಮಾಡಿದೆ ಎಂಬುದಾಗಿ ಹೇಳುವಾಗ ಅವನು ಹೇಳ್ತಾನೆ ಹೇಳಿದ್ರೆ, ದೇವರು ಹೇಳಿದ್ರಿಂದ ನಾನು ಅಲ್ಲಿ ಹೋದೆ ಎಂಬುದಾಗಿ. ಹಲ್ಲೆಲೂಯಾ. ಹೀಗೆ ಅನ್ಯರ ಮಧ್ಯೆ ಅವರು ಸುವಾರ್ತೆ ಹೇಳಿಕೆ ಪ್ರಾರಂಭ ಮಾಡಿದ ನಿಮಿತ್ತವಾಗಿ ಅಲ್ಲಿ ನಾವು ನೋಡುತ್ತೇವೆ ಅನೇಕ ಅನ್ಯರು ಪವಿತ್ರ ಆತ್ಮನಿಂದ ತುಂಬಲ್ಪಟ್ಟರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನಾವು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು.
ಎಷ್ಟು ಜನ ಹೇಳ್ತೇನೆ ನಾನು ಪವಿತ್ರ ಆತ್ಮನಿಂದ ತುಂಬಲ್ಪಡಬೇಕು. ನಾನು ಹೇಳ್ತೇನೆ ನಿಮ್ಮ ಒಳಗಿರುವ ಆತ್ಮ ಅದು ಏಣಿ ಆತ್ಮ ಅಲ್ಲ, ಅದು ಬಲ, ಧೈರ್ಯ, ಶಿಕ್ಷಣದ ಆತ್ಮವಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತಿದ್ದೇನೆ, ನೀವು ಯಾವ ವಿಷಯದಲ್ಲಿ ಹೆದರಬೇಕಾಗಿಲ್ಲ. ನಿಮ್ಮ ಜೊತೆ ಒಬ್ಬ ಕರ್ತನಿದ್ದಾನೆ, ಅವನು ನಿಮ್ಮನ್ನು ನಡೆಸ್ತಾನೆ, ಅವನು ನಿಮ್ಮನ್ನು ಕಾಯುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಅನ್ಯರ ಜನಾಂಗಗಳ ಮೇಲೆ ತನ್ನ ಆತ್ಮನನ್ನು ದೇವರು ಸುರಿಸಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಬೈಬಲ್ ಹೇಳ್ತದೆ, ಇವತ್ತು ಓದಿದ ವಾಕ್ಯ ನೋಡಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಸ್ತೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದ್ಯರಿಗೆ ಹೊರತು ಮತ್ತಾರಿಗೂ ದೇವರ ವಾಕ್ಯ ಹೇಳದೆ ಮತ್ತೆ ಫೋಯಿನಿಕೆ, ಲುಸ್ತ್ರ, ಅಂತಿಯೋಕ್ಯ ಪ್ರಾಂತ್ಯದವರೆಗೂ ಸಂಚರಿಸಿದರು ಎಂಬುದಾಗಿ. ಅಂದ್ರೆ ಇವರು ಮೊದಲು ಯಾರಿಗೆ ಸುವಾರ್ತೆ ಹೇಳ್ತಿದ್ರು? ಯಹೂದ್ಯರಿಗೆ ಹೇಳ್ತಿದ್ರು. ಇವತ್ತಿನಿಂದ ಅವರು ಏನ್ ಮಾಡಿದ್ರು? ಆ ಯಹೂದ್ಯರನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿಗೆಲ್ಲ ಹೋದ್ರು ಅವರು? ಒಂದು ಫೋಯಿನಿಕೆ ಅಂತ. ಫೋಯಿನಿಕೆ ಅಂತ ಹೇಳಿದ್ರೆ ಈಗಿನ ಲೆಬನಾನ್ ಎಂಬುದಾಗಿ ಕರೆಯುತ್ತೇವಲ್ಲ, ಆ ಸ್ಥಳಕ್ಕೆ ಫೋಯಿನಿಕೆ ಎಂಬುದಾಗಿ ಮೊದಲ ಹೆಸರಿತ್ತು. ನಂತರ ಎಲ್ಲಿ ಹೋಗ್ತಾರೆ ಅವರು? ಕ್ರುಪ್ತ ಅಂತ ಹೇಳಿದ್ರೆ ಈಶಾನ್ಯ ಮೆಡಿಟರೇನಿಯನ್ ಒಂದು ದೊಡ್ಡ ದ್ವೀಪವಾಗಿದೆ. ಆ ಸ್ಥಳಕ್ಕೆ ಸುವಾರ್ತೆ ಏನ್ ಮಾಡ್ತಾರೆ? ಅವರು ಸಾರಲಿಕ್ಕೆ ಹೋಗ್ತಾ ಇದ್ದಾರೆ. ನಂತರ ಅಂತ್ಯೋಕ್ಯಲ್ಲಿ ಉಂಟು, ಪ್ಯಾಲೆಸ್ತೀನಿನ ದಕ್ಷಿಣದಲ್ಲಿ ಸಿರಿಯಾದ ಒಡೆಂಟಿಸ್ ನದಿಯ ದಡದಲ್ಲಿತ್ತು ಆ ಪ್ಲೇಸ್ ಅಂತ್ಯೋಕ್ಯ ಎಂಬುದಾಗಿ. ಅಂತ್ಯೋಕ್ಯ ಪ್ರಾಂತದ ಒಳಗೆ ಅವರು ಸಂಚರಿಸಿದರು. ನಂತರ ಅವರಲ್ಲಿ ಕ್ರುಪ್ತ ದ್ವೀಪದವರು, ಕೆಲವರು ಕುರೇನಿಯದವರು ಅಂತ ಬೈಬಲ್ ಇರ್ತದೆ. ಕುರೇನಿಯದವರು ಅಂತ ಹೇಳಿದ್ರೆ ಈಗಿನ ಲಿಬಿಯಾ ಆ ದೇಶದವರೆಗೆ ಏನಾಗ್ತಾ ಉಂಟು? ಈಗ ಸುವಾರ್ತೆ ಹೋಗ್ತಾ ಉಂಟು. ಮೊದಲು ಖಾಲಿ ಯಹೂದ್ಯರಿಗೆ ಮಾತ್ರ ಹೋಗ್ತಿದ್ದು, ಆದ್ರೆ ಈಗ ಎಲ್ಲಿಗೆ ಹೋಯ್ತದು? ಕೊನೆಲ್ಲ ನಂತರ ಎಲ್ಲಿಗೆ ಹೋಯ್ತು? ಅದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ಲಿಕ್ಕೆ ಹೋಯ್ತು. ಯೇಸು ಸ್ವಾಮಿ ಏನ್ ಹೇಳಿದ್ರಿ ನೀವು? ಲೋಕದ ಕಟ್ಟ ಕಡೆ ಸುವಾರ್ತೆ ಸಾರಬೇಕು, ನಂಬಿದವರಿಗೆ ತಂದೆಯ ಮಗನ ಪವಿತ್ರ ಆತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಡಬೇಕು. ಹಲ್ಲೆಲೂಯಾ. ಅವರಿಗೆ ಈ ಬೋಧನೆ ಪ್ರಕಾರ ನಡೀಲಿಕ್ಕೆ ಉಪದೇಶ ಮಾಡಬೇಕು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ದೇವರು ವಾಗ್ದಾನ ಮಾಡಿದ. ಅಲ್ಲಿ ಈಗ ಎಲ್ಲ ಕಡೆಗೆ ಏನಾಗ್ತದೆ? ಸ್ಪ್ರೆಡ್ ಆಗ್ತಾ ಉಂಟು. ನಂತರ ನಾವು ನೋಡ್ತೇವೆ ಅಲ್ಲಿ ಬೈಬಲ್ ಹೇಳ್ತದೆ ಏನಂತ ಹೇಳಿದ್ರೆ, ಕೆಲವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲು ಮಾತನಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ನಂತರ ಅಲ್ಲಿ ಹೇಳ್ತದೆ, ಕರ್ತನ ಹಸ್ತ ಅವರಿಗೆ ಸಹಾಯವಾದದ್ರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ. ಅಲ್ಲಿ ಅಂದ್ರೆ ಬಹು ಜನರು ಅಂದ್ರೆ ಯಾರಿದು? ಅನ್ಯರು ಏನಾದರೂ ದೇವರ ರಾಜ್ಯದೊಳಗೆ ಸೇರಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ನಾವು ನೋಡ್ತೇವೆ, ಅನ್ಯರೆಲ್ಲ ಅನೇಕರು ಕ್ರಿಸ್ತನ ಕಡೆಗೆ ಓಡಿ ಬರ್ತಾ ಇದ್ದಾರೆ. ಅಲ್ಲಿ ಇರಾನ್ ನಲ್ಲಿ ಈಗ ಒಂದು ದೊಡ್ಡ ರಿವೈವಲ್ ಆಗಿದೆ. ಆಮೇಲೆ ಇರಾನ್ ಯಾವ ಕಂಟ್ರಿ? ಮುಸ್ಲಿಮ್ಸ್ ಕಂಟ್ರಿ. ಆ ಇರಾನ್ ನಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ, ಅಲ್ಲಿಯ ತಂದೆ ತಾಯಿಗಳೇ ಸುವಾರ್ತೆ ಸಾರಲಿಕ್ಕೆ ಶುರು ಮಾಡಿದಾರಂತೆ. ಆಮೇಲೆ ಅಲ್ಲಿ ಅವರು ಹೊರಗೆ ಹೋಗುವಾಗ ಏನ್ ಹೇಳ್ತಾರೆ ಗೊತ್ತಿಲ್ಲ ಮಕ್ಕಳೇ ನಾವು ಹೊರಗೆ ಹೋಗ್ತಾ ಇದ್ದೇವೆ, ಒಂದು ಪಕ್ಷ ದಾರಿಯ ಮಧ್ಯದಲ್ಲಿ ನಾವು ಸತ್ತು ಹೋದ್ರೆ ಮಕ್ಕಳಿಗೆ ಪರಲೋಕದಲ್ಲಿ ನಾವು ಒಟ್ಟಾಗುವ ಎಂಬುದಾಗಿ ಹೋಗ್ತಾ ಇದ್ದಾರೆ. ನೋಡಿದ್ರಿ ಎಂತ ಒಂದು ನಂಬಿಕೆ ಅವರಿಗೆ. ಇವತ್ತು ಅನೇಕರಿಗೆ ಕ್ರೈಸ್ತರಾಗಿ ಹುಟ್ಟುತ್ತೇವೆ, ಆದ್ರೆ ನಮಗೆ ನಂಬಿಕೆ ಇಲ್ಲ. ಆದ್ರೆ ಅನ್ಯರೆಲ್ಲ ಬಂದ ಜನಗಳೆಲ್ಲ ಭಯಂಕರವಾದ ನಂಬಿಕೆ ಪ್ರದರ್ಶನ ಮಾಡ್ತಾರೆ. ದೇವರು ಅವರ ಜೊತೆ ಇದ್ದಾರ ಸಾಕ್ಷಿ ಇವತ್ತು ನುಡಿಯುತ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅಲ್ಲಿ ನೋಡಿ ಬಹು ಜನರು ಏನ್ ಮಾಡಿದ್ರಂತೆ? ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುದಾಗಿ ವಾಕ್ಯ ಹೇಳ್ತದೆ. ನಂತರ 22ನೇ ವಾಕ್ಯ, ಇವರ ವಿಷಯವಾದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿದರು. ಆತನು ಒಳ್ಳೆಯವನು, ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆಗಿದ್ದನು. ಆದ ಕಾರಣ ಅಲ್ಲಿಗೆ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರಿ ಎಂದು ಅವರೆಲ್ಲರಿಗೆ ಬುದ್ಧಿ ಹೇಳಿದರು. ಆಗ ಬಹು ಮಂದಿ ಕರ್ತನಿಗೆ ಸೇರಿಕೊಂಡರು. ನೋಡಿ ಇಲ್ಲಿ ನೋಡಿ, ಅವರು ಎಲ್ಲ ಕಡೆಗೆ ಸುವಾರ್ತೆಯನ್ನು ಸಾರುವಾಗ ಅನೇಕ ಜನರು ಬರುವ ಸುದ್ದಿ ಎಲ್ಲಿಗೆ ಸಿಗ್ತದೆ? ಯೆರೂಸಲೇಮಿನವರಿಗೆ ಸಿಗ್ತದೆ. ಆಗ ಯೆರೂಸಲೇಮಿನವರು ಏನ್ ಮಾಡ್ತಾರೆ? ಬಾರ್ನಬನನ್ನು ಕಳಿಸ್ತಾ ಇದ್ದಾರೆ. ಬಾರ್ನಬ ಅಂತ ಹೇಳಿದ್ರೆ ಏನಾದ್ರೂ ಅರ್ಥ? ಧೈರ್ಯದಾಯಕ. ಅವರಿಗೆ ಭಯಂಕರ ಧೈರ್ಯ. ಇವತ್ತು ನಾನು ಹೇಳ್ತೇನೆ, ದೇವರ ಮಕ್ಕಳಿಗೆ ಧೈರ್ಯ ಬೇಕು. ಎಷ್ಟು ಜನ ನಾನು ಧೈರ್ಯ ಉಳ್ಳವರಾಗಿದ್ದೇನೆ, ಏನೇ ಆದ್ರೂ ಭಯಪಡುವಾಗತ್ತೆ ಇಲ್ಲ. ದೇವರ ಮಕ್ಕಳ ವಿಷಯದಲ್ಲಿ ದೇವರು ಚಿಂತೆ ಮಾಡ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀವು ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ, ಯಾವ ವಿಷಯದಲ್ಲಿ ಭಯ ಪಡಬೇಡ್ರಿ. ದೇವರು ನಿಮ್ಮನ್ನು ಕಾಯುತ್ತಾನೆ, ದೇವರು ನಿಮ್ಮ ಮಕ್ಕಳನ್ನು ಕಾಯುತ್ತಾನೆ, ದೇವರು ನಿಮ್ಮ ತಲೆಮಾರನ್ನು ಕಾಪಾಡುತ್ತಾನೆ. ಯಾಕಂದ್ರೆ ಅವರು ನಿಮ್ಮ ಪರವಾಗಿ ನಿಲ್ಲುವ ದೇವರು, ಏಕೈಕ ದೇವರವನಾಗಿದ್ದಾನೆ.
ಹೌದಲ್ಲ? ನಾನು ಯಾವಾಗ ಹೇಳಿದೆ, ಎಲಿಯನಿಗೆ ಯಾವುದರ ಮೂಲಕ ದೇವರು ರೊಟ್ಟಿ ಮತ್ತು ಮಾಂಸವನ್ನು ಕೊಟ್ಟ? ಒಂದು ಕಾಗೆಯ ಮೂಲಕ ಕೊಟ್ಟ. ಒಂದು ಕಾಗೆಯ ಮೂಲಕ ದೇವರಿಗೆ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ರೆ ನನಗೆ ನಿನಗೆ ದೇವರು ಯಾವ ರೀತಿಯಲ್ಲಿ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅಲ್ಲಿ ಇವತ್ತು ನಾನು ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತುಂಟು. ನೀನು ಸಂಪೂರ್ಣ ಭರವಸೆ ದೇವರ ಮೇಲೆ. 25ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ಯೆಹೋವನೇ ನಿನ್ನನ್ನೇ ನಂಬಿದ್ದೇನೆ, ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ಎಷ್ಟು ಜನ ದೇವರನ್ನು ನಂಬಿದ್ದೇನೆ? ನಾನೇ ನಿಮ್ಮ ಮನಸ್ಸು ಚಂಚಲವಾಗಬಾರದು. ಅಲ್ಲೇ ಶತ್ರುವಾದ ನಿಮ್ಮ ಮನಸ್ಸನ್ನು ಗಲಿಬಿಲಿ ತರುವಾಗ ಹೇಳ್ರಿ, ನನ್ನ ಮನಸ್ಸು ನಿನ್ನಲ್ಲಿ ಇಟ್ಟಿದ್ದೇನೆ, ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ, ನನಗೆ ಆಶಾಭಂಗ ಪಡಿಸಿದ ದೇವರು ನೀನೇ ಎಂಬುದಾಗಿ ಅಂದ್ರೆ ದೇವರು ನಿಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ಇಲ್ಲಿ ನೋಡಿ, ಬಾರ್ನಬನಲ್ಲಿ ಅಂತ್ಯೋಕ್ಯಕ್ಕೆ ಬರ್ತಾ ಇದ್ದಾನೆ. ಅಂತ್ಯೋಕ್ಯಕ್ಕೆ ಬಂದು ಅಲ್ಲಿ ಸುವಾರ್ತೆ ಸಾರುವಾಗ ಅನೇಕ ಜನರು ಹೊಸ ಹೊಸ ವ್ಯಕ್ತಿಗಳನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಆಗ ಅವ್ರಿಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವರು ಎನ್ಕರೇಜ್ ಮಾಡ್ತಾರೆ. ನಾವು ಯಾವಾಗ ಇತರಿಗೆ ಏನ್ ಮಾಡ್ಬೇಕು? ಎನ್ಕರೇಜ್ ಮಾಡ್ಬೇಕು. ಅಲ್ಲಿ ಸಭೆಯ ಮಕ್ಕಳು ಒಬ್ಬರೊಬ್ಬರಿಗೆ ಎನ್ಕರೇಜ್ ಮಾಡ್ಬೇಕು. ಸಭೆಯ ಮಕ್ಕಳು ಒಬ್ಬೊಬ್ಬರಿಗೆ ತಮ್ಮ ಸಾಕ್ಷಿಯನ್ನು ಹೇಳಬೇಕು. ಆಗಲೇ ಅವರು ಧೈರ್ಯಗೊಳ್ಳುವುದು, ಆಗಲೇ ಅವರು ಬಲಪಡಿಸುವುದು. ಇವತ್ತು ನೋಡ್ತೇವೆ, ಒಂದು ಕೆಲವು ಸಭೆಯಲ್ಲಿ ಮಾತನಾಡೋದಿಲ್ಲ, ಅವರಾಯ್ತು ಹೋಗಿ ಆಯ್ತು. ಕ್ರಿಸ್ತನ ಮಕ್ಕಳು ಏನಂತ ಹೇಳಿದ್ರೆ ಅವರಿಗೆ ಫೆಲೋಶಿಪ್ ಇರಬೇಕು. ಅಲ್ಲಿ ಅಪೊಸ್ತಲರು ಏನ್ ಮಾಡ್ತಿದ್ರು ಗೊತ್ತಾ? ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಏನ್ ಮಾಡ್ತಿದ್ರು? ಅವರು ರೊಟ್ಟಿ ಮುರಿತಿದ್ರು. ಅಲ್ಲೆಲ್ಲೂಯ್ಯ, ಒಂದು ಫೆಲೋಶಿಪ್ ಅವರು ಮಾಡ್ತಾ ಇದ್ರು. ಇವತ್ತು ನಾವು ಸಹ ಅದೇ ರೀತಿ ಫೆಲೋಶಿಪ್ ಮಾಡುವ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಇರ್ತೇನೆ. ವಿಶೇಷವಾಗಿ ಮಂಗಳೂರು ಸಭೆಯಲ್ಲಿ ಯಾವ ಹೆಚ್ಚಾಗಿ ಫೆಲೋಶಿಪ್ ಒಂದಲ್ಲ ಒಂದುಂಟು. ಪ್ರೈಸ್ ದಿ ಲಾರ್ಡ್. ಮಗಳು ಸಭೆಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಇರ್ತೇನೆ. ಅಲ್ಲಿ ಇನ್ನು ಅನೇಕ ಸಭೆಗಳಲ್ಲಿ ದೇವರನ್ನು ಮಾಡುವವನಾಗಿದ್ದಾನೆ. ಯಾಕಂತ ಹೇಳಿದ್ರೆ ನಮ್ಮ ಮಾಡಿದ ದೇವರು ಮಾಡಿದ ಪ್ರೀತಿಯನ್ನು ನಾವು ಪ್ರಕಟಪಡಿಸುವುದೇ ಫೆಲೋಶಿಪ್ ಆಗಿದೆ. ಅಲ್ಲಿ ಇಲ್ಲಿ ನೋಡಿ, ಬಾರ್ನಬನು ಎನ್ಕರೇಜ್ ಮಾಡ್ತಾರಂತೆ. ವೆರಿ ಗುಡ್, ನೀವು ಮುಂದೆ ಹೋಗಿ ಬ್ರದರ್, ಮುಂದೆ ಹೋಗಿ ಸಿಸ್ಟರ್, ದೇವರು ನಿಮ್ಮ ಸಂಗಡ ಇದ್ದಾನೆ ಎನ್ನುವಾಗ ಅವರಿಗೆ ಒಂದು ಧೈರ್ಯ. ಇವತ್ತು ನಿಮ್ಮ ಹಿಂದೆ ಯಾರು ಧೈರ್ಯ ಪಡಿಸುವವರು ಇರುವಾಗ ನೀವೇನ್ ಮಾಡ್ತೀರಿ? ಮುಂದೆ ಹೋಗ್ತೀರಿ. ಅಲ್ಲಿ ನಾವು ಹಿಂದೆ ಹೋಗುವವರಲ್ಲ, ನಾವು ಮುಂದೆ ಹೋಗುವವರು. ಎಷ್ಟು ಜನ ನಮಗೆ ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತೇನೆ, ನೀನು ಹಿಂದೆ ತಿರುಗೋದಿಲ್ಲ, ನೀನು ಮುಂದೆ ಹೋಗುವಂತೆ ದೇವರು ಮಾಡುತ್ತಾನೆ. ರಿಕಲಬ ಶದರಬಲ ಶಾಂತನ ರೀದರಬ ಕಲಬಲ ಬಲಬಲ ಶಾಂತನ. ನಿನ್ನನ್ನು ಭಯಪಡಿಸುವ ಕೆಲವೊಂದು ದುರಾತ್ಮನ ಕಾರ್ಯವನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ನಿನ್ನ ಒಳಗೊಂದು ಪವಿತ್ರಾತ್ಮನ ಶಕ್ತಿಯ ಮೂಲಕ ನೀನು ಧೈರ್ಯಶಾಲಿಯಾಗಿ, ಧೈರ್ಯವುಳ್ಳವಳಾಗಿ ದೇವರು ನಿನ್ನನ್ನು ಮಾರ್ಪಡಿಸಿ ತನ್ನ ಸೇವೆಗೋಸ್ಕರ ನಿನ್ನನ್ನು ಕೊಂಡೋಗುವವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಪ್ರೀಸರು, ನಾವು ನಂಬಿದ ದೇವರು ಸಾಧಾರಣ ದೇವರಲ್ಲ. ಅಲ್ಲೆಲ್ಲೂಯ್ಯ. ಅವನು ಎಲ್ಲರ ದೇವರಾಗಿದ್ದಾನೆ, ಕ್ರೈಸ್ತರ ದೇವರಲ್ಲ, ಫಾರಿನ್ ದೇವರಲ್ಲ, ದೇವರು ಹೇಳಿ ನಮ್ಮ ದೇವರಾಗಿದ್ದಾನೆ. ಅಲ್ಲಿ ಇವತ್ತು ಅನೇಕ ಹೇಳಿದ್ರೆ ಫಾರಿನ್ ದೇವರಲ್ಲ, ಫಾರಿನ್ ದೇವರಲ್ಲ, ನನಗೋಸ್ಕರ ರಕ್ತವನ್ನು ಸುರಿಸಿದ ದೇವರೇ ನಾನು ಆರಾಧಿಸುವ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ, ಬಾರ್ನಬನು ಏನ್ ಮಾಡ್ತಾನೆ? ಅವ್ರನ್ನ ಎನ್ಕರೇಜ್ ಮಾಡ್ತಾನೆ. ಆಮೇಲೆ ಅಲ್ಲಿ ಆಗ ಏನ್ ಮಾಡ್ತಾರೆ? ಇನ್ನೂ ಅನೇಕ ಜನರು ಏನ್ ಮಾಡ್ತಾರೆ? ಅಲ್ಲಿ ಸೇರ್ತಾ ಇದ್ದಾರೆ, ಅವರ ಪಂಗಡಕ್ಕೆ ಸೇರ್ತಾ ಇದ್ದಾರೆ. ಆಮೇಲೆ ತರುವಾಯ ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಈಗ ಏನ್ ಮಾಡ್ತಾನೆ? ಅಷ್ಟಕ್ಕೆ ನಿಲ್ಲಿಲ್ಲ ಬಾರ್ನಬ. ಯಾರ ಬಳಿಗೆ ಹೋಗ್ತಾ ಇದ್ದಾನೆ? ಸೌಲನ ಬಳಿಗೆ ಹೋಗ್ತಾ ಇದ್ದಾನೆ. ಸೌಲನ ಬಳಿಗೆ ಹೋಗಿ ಅವನನ್ನು ಎಲ್ಲಿಗೆ ತರ್ತಾ ಇದ್ದಾರೆ? ಅಂತ್ಯೋಕ್ಯಕ್ಕೆ ತರ್ತಾ ಇದ್ದಾರೆ. ಅಂತ್ಯೋಕ್ಯದಲ್ಲಿ ಅನೇಕ ಅನ್ಯರಿದ್ರು. ಅಲ್ಲಿ ಅನ್ಯರಿರುವ ಸ್ಥಳಕ್ಕೆ ಯಾರನ್ನು ತರ್ತಾ ಇದ್ದಾರೆ? ಈಗ ಸೌಲನನ್ನು ತರ್ತಾ ಇದ್ದಾರೆ. ಸೌಲ ಮತ್ತು ಬಾರ್ನಬ ಏನಾಗ್ತಾ ಇದ್ದಾರೆ? ಒಟ್ಟಾಗ್ತಾ ಇದ್ದಾರೆ. ಅಲ್ಲಿ ನಾವು ನೋಡ್ತೇವೆ, ಸೌಲ ಮತ್ತು ಬಾರ್ನಬರು ಏನ್ ಮಾಡ್ತಿದ್ರು? ಅನೇಕ ಕಡೆ ಒಟ್ಟಿಗೆ ಸೇವೆ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಸೆರೆಮನೆಗೆ ಹೋಗುವಾಗ ಏನ್ ಮಾಡ್ತಾರೆ ಅವರು? ಸೌಲ ಮತ್ತು ಬಾರ್ನಬಸರು ಒಟ್ಟಿಗೆ ಹೋಗುವಾಗ ಏನಾಗ್ತದೆ? ಅವರ ಸೆರೆಮನೆಗೆ ಆಗ್ತಾರೆ. ಹೌದಲ್ಲ? ಸೆರೆಮನೆಗೆ ಆಗ್ತಾರೆ. ಅವರು ಸ್ತುತಿ ಪದಗಳನ್ನು ಹಾಡುವಾಗ ಏನಾಯ್ತು? ಸೆರೆಮನೆಯ ಕಥೆಗಳು ಏನಾಯ್ತು? ಕಳಚಿ ಹೋಯ್ತು ಅಂತ ಬೈಬಲ್ ಹೇಳ್ತಾರೆ. ಇವತ್ತು ನಾನು ಹೇಳ್ತೇನೆ, ನೀನು ಯಾವುದೇ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ ನಿನ್ನ ಆರಾಧನೆ ನಿಲ್ಲಿಸಬೇಡ, ನಿನ್ನ ಸ್ತೋತ್ರವನ್ನು ನಿಲ್ಲಿಸಬೇಡ. ಸ್ತೋತ್ರದ ಮುಂದೆ ನಿನ್ನ ಬೇಡಿಗಳು ಕಳಚಿ ಬಿಡುತ್ತವೆ. ಸ್ತೋತ್ರದ ಮುಂದೆ ನಿನ್ನ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾನೆ. ಯಾಕಂದ್ರೆ ನನ್ನ ದೇವರು ನೀತಿ ಉಳ್ಳ ದೇವರಾಗಿದ್ದಾನೆ. ನನ್ನ ದೇವರು ಆರಾಧನೆಯನ್ನು ಮೆಚ್ಚುವ ದೇವರಾಗಿದ್ದಾನೆ. ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ನೀನು ಆರಾಧಿಸುವಾಗ ದೇವರು ಸುಮ್ಮನೆ ಇರುವುದಿಲ್ಲ. ಆರಾಧನೆ ಮಧ್ಯೆ ಬಂದು ಅದ್ಭುತ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ, ಸೌಲನನ್ನು ಕರೆದು ಅಂತ್ಯೋಕ್ಯಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾನೆ. ಮತ್ತೆ ಆಮೇಲೆ ಅವರು ಪೂರಾ 1 ವರ್ಷ ದೇವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಎಷ್ಟು ವರ್ಷ? 1 ವರ್ಷ ಸಭೆಯವರ ಸಂಗಡ ಕೂಡಿ ಏನ್ ಮಾಡ್ತಾರೆ? ಅವರು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. 1 ವರ್ಷ ಅನ್ಯರ ಮಧ್ಯೆ ಅವರು ನಿಂತುಕೊಂಡು ಸೇವೆ ಮಾಡ್ತಾ ಇದ್ದಾರೆ. ನೋಡಿ ಪ್ರಿಯರೇ, ಯಹೂದ್ಯರ ಮಧ್ಯೆ ಮಾತ್ರ ಸೇವೆ ಮಾಡುತ್ತಿರುವವರು ಈಗ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅನ್ಯ ಜನಾಂಗಗಳ ಮಧ್ಯೆ ಹೋಗುತ್ತಾ ಇದ್ದಾರೆ.
ಇವತ್ತು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅನೇಕ ಅನ್ಯ ಜನರು ಕರ್ತನ ಬಳಿಗೆ ಬರ್ತಾ ಇದ್ದಾರೆ, ದೃಢವಾಗಿ ನಿಲ್ತಾ ಇದ್ದಾರೆ, ದೃಢವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಯೇಸುವಿನ ಬಗ್ಗೆ ಹೇಳಿಕೆ ಅವರು ನಾಚಿಕೆ ಪಡುವುದಿಲ್ಲ. ಯಾಕಂದ್ರೆ ನಮ್ಮ ದೇವರು ನಿಜವಾದ ಜೀವಿಸುವ ದೇವರಾಗಿದ್ದಾರೆ. ನಂತರ ವಾಕ್ಯ ಓದಿ ನೋಡ್ರಿ. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಹಾಗಾದ್ರೆ ಕ್ರೈಸ್ತರೆಂಬ ಹೆಸರು ಎಲ್ಲಿ ಬಂದದ್ದು? ಮೊದಲು ಬಂದದ್ದು ಅಂತಿಯೋಕ್ಯದಲ್ಲಿ ಕ್ರೈಸ್ತರು ಬಂತು. ಅಲ್ಲಿ ಕ್ರೈಸ್ತ ಅಂದ್ರೆ ಯಾರು? ಕ್ರಿಸ್ತರ ಮಕ್ಕಳು. ಓಕೆ, ಅಲ್ಲಿ ಯೇಸುವಿನ ಯಾರ ಹೃದಯದಲ್ಲಿದ್ದಾನೆ ಅವನೇ ಕ್ರೈಸ್ತ. ಅಲ್ಲೆಲೂಯಾ, ಆಮೆನ್, ಅಲ್ಲೆಲೂಯಾ. ಇವತ್ತು ಕ್ರಿಸ್ತನ ನಿಲ್ಲದಿದ್ದರೆ ನೀನು ಅಯೋಗ್ಯನೇ ಸರಿ ಎಂಬ ಪೌಲ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಿಮ್ಮ ಒಳಗೆ ಕ್ರಿಸ್ತನಿದ್ರೆ ನೀವೇ ಕ್ರೈಸ್ತರಾಗಿದ್ದೀರಿ. ಅಲ್ಲಿ ಕ್ರೈಸ್ತ ಅಂತ ಹೇಳಿದ್ರೆ ಅದೊಂದು ಜಾತಿ ಅಲ್ಲ, ಧರ್ಮ ಅಲ್ಲ. ಕ್ರೈಸ್ತರಂತ ಹೇಳಿದ್ರೆ ನಿನ್ನಲ್ಲಿ ಆತನು ವಾಸ ಮಾಡುತ್ತಾರೆ ಇಲ್ಲವೋ, ನಿನ್ನಲ್ಲಿ ವಾಸ ಮಾಡುವುದಾದ್ರೆ ನೀನೇ ನಿಜವಾದ ಕ್ರೈಸ್ತರಾಗಿದೆ, ಕ್ರೈಸ್ತರಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ದೇವರ ಆಲಯ ನಾವು ಆಗಿದ್ದೇವೆ. ದೇವರಾತ್ಮನು ಎಲ್ಲಿ ವಾಸ ಮಾಡ್ತಾನೆ? ನನ್ನೊಳಗೆ ನಿನ್ನೊಳಗೆ ವಾಸ ಮಾಡುತ್ತಾ ಇದ್ದಾನೆ. ಇದು ದೇವರ ಒಂದು ಗುಡಿ ಆಗಿದೆ, ಪವಿತ್ರ ಗುಡಿ ಆಗಿದೆ. ಇವತ್ತು ನಾವು ಬೇರೆ ಗುಡಿಗೆ ಬೇಡ, ನಮಗೆ ನಮ್ಮೊಳಗೆ ಕರ್ತನು ವಾಸ ಮಾಡುತ್ತಾನೆ. ಇವತ್ತು ನಾನು ಹೇಳ್ತೇನೆ, ನೀವು ಯಾವ ವಿಷಯದಲ್ಲಿ ಭಯ ಪಡಬೇಡಿ. ನಿಮ್ಮ ಒಳಗೆ ಯಾರು ವಾಸ ಮಾಡ್ತಾನೆ? ಪವಿತ್ರ ಆತ್ಮನು ವಾಸ ಮಾಡಿದ್ದಾನೆ. ಪವಿತ್ರ ಆತ್ಮನ ಗರ್ಭಗುಡಿಯಾಗಿದೆ ನಾವು. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಅವಶ್ಯಕತೆಗಳನ್ನು ಆತನು ಈಡೇರಿಸುವವನಾಗಿದ್ದಾನೆ. ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ಎಲ್ಲ ಪ್ರಾಬ್ಲಮ್ ಅಂದ್ರೆ ದೇವರ ಮುಂದೆ ಸ್ತೋತ್ರ ಹೇಳ್ರಿ. ಸ್ತೋತ್ರದ ಮುಂದೆ ಎರಿಕೊಂಡೆ ಬಿದ್ದ ಹಾಗೆ ನಿಮ್ಮ ಸಮಸ್ಯೆಗಳನ್ನು ದೇವರು ಕೆಡವುವವನಾಗಿದ್ದಾನೆ. ಅಲ್ಲಿ ಕ್ರೈಸ್ತರೇ ಹೆಸರು ಬಂತು. ನಂತರ 27ನೇ ವಾಕ್ಯ. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಬಂದರು. ಅವರಲ್ಲಿ ಅಗಾಬನೆಂಬವನೊಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಉಂಟಾಯಿತು. ಆಗ ಆ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಯುದಾಯ ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ತಮ್ಮ ಶಕ್ತ್ಯಾನುಸಾರ ದ್ರವ್ಯ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿಕೊಂಡರು. ಹಾಗೆಯೇ ಮಾಡಿ ಅದನ್ನು ಬಾರ್ನಬ ಸಾವರ ಕೈಯಿಂದ ಸಭೆಯ ಹಿರಿಯರಿಗೆ ಕಳುಹಿಸಿದರು. ನೋಡಿ, ಅಲ್ಲಿ ನೋಡಿ, ಒಬ್ಬ ಪ್ರವಾದಿ ಎಲ್ಲಿಗೆ ಬರ್ತಾನೆ? ಅಂತಿಯೋಕ್ಯಕ್ಕೆ ಬರ್ತಾ ಇದ್ದಾನೆ. ಆ ಪ್ರವಾದಿ ಹೆಸರೇನು? ಅಗಾಬನೆಂಬವನು ಇರ್ತಾನೆ. ಈ ಪ್ರವಾದಿ ಒಂದು ಪ್ರವಾದನೆಯಲ್ಲಿ ಹೇಳ್ತಾ ಇದ್ದಾನೆ. ಏನ್ ಗೊತ್ತುಂಟ? ಕ್ಷಾಮ ಬರ್ತಾ ಉಂಟಂತ. ಕ್ಷಾಮ ಅಂದ್ರೆ ಏನು? ಬರಗಾಲ. ಯೋಸೇಫನ ಜೀವಿತದಲ್ಲಿ ನಾವು ನೋಡುತ್ತೇವೆ. ಯೋಸೇಫನಿಗೆ ದೇವರು ಏನ್ ಮಾಡ್ತಾರೆ? ಕನಸಿನಲ್ಲಿ ದೇವರು ತಿಳಿಸ್ತಾರೆ. ಏನು? ಎಷ್ಟು ವರ್ಷ ಕ್ಷಾಮ? 7 ವರ್ಷ ಏನ್ ಮಾಡ್ತದೆ? ಕ್ಷಾಮ. 7 ವರ್ಷ ಏನಾಗ್ತದೆ? ಸುಭಿಕ್ಷೆ. ಆಗ ಇವನು ಏನ್ ಮಾಡ್ತಾನೆ? ಒಳ್ಳೆ ಸುಭಿಕ್ಷೆ ಬರುವ ಟೈಮ್ ಎಲ್ಲವನ್ನೂ ಸ್ಟಾಪ್ ಮಾಡ್ತಾನೆ. ಯಾಕಂದ್ರೆ ಇದ್ರೆ 7 ವರ್ಷ ಏನ್ ಬರ್ತದೆ? ಕ್ಷಾಮ ಬರ್ತದೆ ಅಂತ ಯಾರಿಗೆ ತಿಳಿಸಿದ್ರು? ಯೋಸೇಫನಿಗೆ ತಿಳಿಸಿದ್ರು. ಹಾಗಾಗಿ ಅಲ್ಲಿ ಏನಾಗ್ಲಿಲ್ಲ, ಅವರಿಗೆ ಏನಾಗ್ಲಿಲ್ಲ. ಯೋಸೇಫನಿಗೆ ಏನಾಯ್ತು? ಅಲ್ಲಿ ಆಶೀರ್ವಾದವಿತ್ತು, ಸ್ಟೋರ್ ಇತ್ತು, ಅವರಿಗೆ ಯಾವ ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಿ ಅಗಾಮನ ಮೂಲಕ ಅಂತ್ಯೋಕ್ಯಕ್ಕೆ ಒಂದು ದೊಡ್ಡ ಬರ ಬರ್ತದೆ, ದೊಡ್ಡ ಕ್ಷಾಮ ಬರ್ತದೆ ಎಂಬುದಾಗಿ ಆ ಪ್ರವಾದಿ ಹೇಳುವಾಗ ಏನ್ ಮಾಡಿದ್ರು ಗೊತ್ತುಂಟ? ಅವರು ಕೂಡಲೇ ಏನ್ ಮಾಡಿದ್ರು? ದವಸ ಧಾನ್ಯಗಳನ್ನು ಸ್ಟೋಕ್ ಮಾಡಿ ಆ ದೇವ ಜನರಿಗೆ ಕೊರತೆ ಆಗದಾಗಿ ದೇವರು ಮಾಡಿದ. ಇವತ್ತು ನಾನು ಹೇಳ್ತೇನೆ, ನಿಮಗೆ ಯಾವ ಕೊರತೆ ದೇವರಾಗದಾಗಿ ಮಾಡಿದ್ದಾನೆ. ಅಲ್ಲಿ 23ನೇ ವಾಕ್ಯ ಅಂತ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯಲು ಎಂಬುದಾಗಿ. ಇವತ್ತು ನಾನು ನಿಮ್ಮ ಜೀವಿತದಲ್ಲಿ ಕೊರತೆ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕಂದ್ರೆ ನಿಮ್ಮ ಬಗ್ಗೆ ಮೊದಲೇ ತಿಳಿದುಕೊಂಡ ದೇವರವನಾಗಿದ್ದಾನೆ. ಇಲ್ಲಿ ಪ್ರವಾದಿಯ ಮೂಲಕ ದೇವರು ಹೇಳಿದ್ರಿಂದವಾಗಿ ಅವರಿಗೆ ಅದು ಏನು ಮಾಡ್ತಾರೆ? ದೇವರು ಅದನ್ನೆಲ್ಲ ಒದಗಿಸುವಂತೆ, ಪ್ರಿಪೇರ್ ಮಾಡುವಂತೆ, ಯಾವ ಹಾನಿಯಾಗದಾಗೆ ದೇವರು ಅಂತ್ಯೋಕ್ಯದಲ್ಲಿ ಅವನು ಮಾಡುವವನಾಗಿದ್ದಾನೆ. ಇದೇ ಅಗಾಬನೆಂಬ ಪ್ರವಾದಿ ಇನ್ನೊಂದು ಕಡೆಯಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾನೆ. ಅದು ನೋಡುವುದಾದ್ರೆ ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡಿ. ಅಪೊಸ್ತಲ ಕೃತ್ಯ 21ನೇ ಅಧ್ಯಾಯ 10ನೇ ವಾಕ್ಯ. ನಾವು ಅಲ್ಲಿ ಅನೇಕ ದಿವಸಗಳು ಇದ್ದ ಮೇಲೆ ಅಗಾಬನೆಂಬ ಒಬ್ಬ ಪ್ರವಾದಿಯು ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈ ಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯೆಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ
ತಿಳಿಸಿಕೊಡುವರು. ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆಂಬುದಾಗಿ ಯಾರು ಹೇಳ್ತಾರೆ? ಅಗಮನು ಹೇಳ್ತಾನೆ. ಅದೇನಾಯ್ತು? ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡು. ಇಲ್ಲಿದ್ದ ಜನರಲ್ಲೇ ಹೇಳ್ತಾರೆ, ನೀನು ಯೆರೂಸಲೇಮಿಗೆ ಹೋಗ್ಬೇಡ, ನಿನ್ನನ್ನು ಅನ್ಯ ಜನರಿಗೆ ಸಿಕ್ಕಿಸಿಕೊಡ್ತಾ ಹಿಡ್ಕೊಳ್ತಾರೆ. ಆಮೇಲೆ ಅಲ್ಲಿ ಹೇಳ್ತಿರುವಾಗ ಪೌಲನ ಧೈರ್ಯವನ್ನು ಮೆಚ್ಚಬೇಕು. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಮ್ಮ ಜೀವನದಲ್ಲಿ ದೇವರ ಚಿತ್ತ ಇಲ್ಲದೆ ಯಾವುದು ನಡೆಯುವುದಿಲ್ಲ. ಹೇಳ್ರಿ, ನನ್ನ ಒಂದು ಕುದಲು ಬೀಳುತ್ತೆ ಆಗಿಲ್ಲ. ಹೇಳ್ರಿ, ನನ್ನ ಒಂದೊಂದು ಕುದಲು ದೇವರ ಎಣಿಕೆಯಲ್ಲಿ ಲೆಕ್ಕ ಆಗಿದೆ. ಆಮೇಲೆ ಅಲ್ಲಿ ಆಗ ಪೌಲನು ಹೇಳುವ ಸಂಗತಿ ನೋಡ್ರಿ. ಅದಕ್ಕೆ ಪೌಲನು ಇವನು ಧೈರ್ಯ, ಅವನೊಂದಿಗೆ ಯಾರಿದ್ದಾನೆ? ಇನ್ನೊಬ್ಬ ಇದ್ದಾರೆ. ಯಾರು? ಬಾರ್ನಬ, ಧೈರ್ಯದಾಯಕ ಮನುಷ್ಯ. ಅವರಿಂದ ನಮ್ಮ ಧೈರ್ಯವನ್ನು ಯಾಕೆ ಕೆಡುತ್ತಾ ಇದ್ದಾರೆ? ನಾವು ನೋಡ್ತೇವೆ, ಕಾನಾನ್ ದೇಶವನ್ನು ನೋಡ್ಲಿಕ್ಕೆ ಎಷ್ಟು ಜನ ಹೋದ್ರು? 12 ಜನರು ಹೋದ್ರು. ಈ 12 ಜನರಲ್ಲಿ ಎಲ್ಲರೂ ಹೆದರಿಸುವವರೇ ಇದ್ದಾರೆ. ಆದ್ರೆ ಅದರಲ್ಲಿ ಕಾಲಿಂಗ್ ಹೇಳ್ತಾ ಇದ್ದಾರೆ, ಎಲ್ಲರೂ ವಿರೋಧವಾಗಿ ಮಾತನಾಡುವಾಗ ನಾನು ಮಾತನಾಡಿದೆ, ದೇವರು ನನಗೆ ಕೊಡ್ತಾನೆ ಎಂಬುದಾಗಿ. ಇವತ್ತು ಎಷ್ಟು ಜನ ಹೇಳ್ತಾರೆ, ಬೇರೆಯವರಿಗೆ ಏನಾಗಿದೆ, ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ, ಬೇರೆಯವರಿಗೆ ಕೆಟ್ಟದಾಗ್ತದೆ, ನಿನಗೆ ಒಳ್ಳೆದಾಗ್ತದೆ. ಅಲ್ಲಿ ನೀನು ಕಾಲಿರುವ ಸ್ಥಳದಲ್ಲಿ ದೇವರು ಮಹಿಮೆಯಾದ ಕಾರ್ಯವನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ, ನಿನಗೆ ಬೇಡದ ಸ್ಥಳದಲ್ಲಿ ನೀನು ಇರಬಹುದು, ಅದೇ ಸ್ಥಳದಲ್ಲಿ ದೇವರು ನಿನ್ನ ಎತ್ತುತ್ತಾನೆ. ಅಲ್ಲಿ ಎಷ್ಟು ಜನ ನಂಬ್ತೀರಿ? ಆಮೇಲೆ ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕೆಲವೊಂದು ಆಶೀರ್ವಾದಗಳನ್ನು ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಮಾಡ್ತಾ ಇದ್ದೇನೆ. ಈ ಮಾರ್ಚ್ ತಿಂಗಳಲ್ಲಿ ರಿಕಲವ ಶದರವ ರಸ್ಯಾತ್ನ ಮುಗಿಯುವುದರೊಳಗಾಗಿ ದೇವರ ಒಂದು ಪ್ರೊವಿಷನ್ ನಿನ್ನ ಕಾಣ್ತೀವಿ. ದೇವರ ಒಂದು ಹಸ್ತ ನಿನ್ನ ಜೀವಿತದಲ್ಲಿ ಬಲವಾಗಿ ಚಲಿಸುವುದನ್ನು ನೀನು ಕಾಣುವಿ. ದೇವರ ಮಹಿಮೆಯ ಸಾಕ್ಷಿ ನೀನು ಈ ಸಭೆಯಲ್ಲಿ ಹೇಳುವಂತೆ ದೇವರು ಮಾಡುವವನಾಗಿದ್ದಾನೆ. ಯಾಕಂದ್ರೆ ಪವಿತ್ರಾತ್ಮನು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಹೊರಗೆ ತರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ. ಈ ಪ್ರವಾದನೆ ಪದಗಳು ಎಲ್ಲರೂ ಹೇಳಿದ್ರು, ಎಲ್ಲರೂ ಭಯಪಡಿಸಿದ್ರು. ಆದ್ರೆ ಸೌಲ ಹೇಳ್ತಾ ಇದ್ದಾರೆ, ಯಾಕೆ ನನ್ನನ್ನು ಭಯಪಡಿಸ್ತಾ ಇದ್ದೀರಿ? ಯಾಕೆ ನೀವು ನನ್ನನ್ನು ಎದುರಿಸ್ತಿದ್ದೀರಿ? ಮತ್ತೆ ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಏನಂತೆ ನಾನು ಎಲ್ಲದಕ್ಕೆ ರೆಡಿಯಾಗಿ ಸೇವೆಗೆ ಬಂದದ್ದು. ಅಲ್ಲಿ ನಾನು ಹೇಳ್ತೇನೆ, ದೇವರ ಮಕ್ಕಳಿಗೆ ಹೆದರಬಾರದು, ಕ್ರೈಸ್ತರಿಗೆ ಹೆದರಬಾರದು. ಗಿದ್ಯೋನ ಹೇಳಿದ, ಗಿದ್ಯೋನ ಜೊತೆ ಎಷ್ಟು ಜನ ಇದ್ರು ಗೊತ್ತಿಲ್ಲ? ನ್ಯಾಯಸ್ಥಾಪಕರ ಪುಸ್ತಕ 7ನೇ 3ನೇ ವಾಕ್ಯ. ಆದುದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು ಈ ಗೀಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂದನು. ಆಗ ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು. ಎಷ್ಟು? 22,000 ಮಂದಿ ಹಿಂದಿರುಗಿ ಹೋದರು. 10,000 ಮಂದಿ ಉಳಿದರು. ಎಷ್ಟು ಸಾವಿರ ಆಗಿದ್ರೆ 32,000 ಜನರಿದ್ರು. ಅಲ್ಲಿ 32,000ದಲ್ಲಿ ಎಷ್ಟು ಜನ ಹಿಂದೆ ಹೋದ್ರು? 22,000 ಜನರು. ಯಾರು? ಹೆದರುವವರು, ಹೆದರಿದವರು. ಯೇಸು ಸ್ವಾಮಿ ಹೆದರುವವರು ಬೇಡ, ಯೇಸು ಸ್ವಾಮಿ ಧೈರ್ಯದವರು ಬೇಕು. ಯೇಸು ಸ್ವಾಮಿ ಯೂದ ಕುಲದ ಸಿಂಹ, ಗೊತ್ತಲ್ಲ? ಆಮೇಲೆ ಹಲ್ಲೆಲೂಯಾ. ಇವತ್ತು ನಿನ್ನ ಒಳಗೆ ಧೈರ್ಯದ ಬೀಜವನ್ನು ಹಾಕಿ ಆಯ್ತು. ಹೇಳ್ರಿ, ನಾನು ಹೆದರುವುದಿಲ್ಲ. ಹೇಳ್ರಿ, ಹೆದರುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. 32,000 ಇದ್ದವರು ಏನಾಯ್ತು? 22,000 ಜನರು ಏನಾದ್ರು ಹೋದ್ರು. ಎಷ್ಟು ಜನ ಆದ್ರು? 10,000 ಜನರು ಉಳಿದ್ರು. ನಂತರ ಹೇಳ್ತಾರೆ ದೇವರು, 10,000 ಜನರಲ್ಲ, ಅಲ್ಲಿಂದ ಎಷ್ಟು ಜನಕ್ಕೆ ಬರ್ತಾರೆ? ಲಾಸ್ಟಿಗೆ 300 ಜನರಿಗೆ ಬರ್ತಾರೆ. 300 ಜನರು ಬರುವಾಗ ಈ ಜನರ ಹಿಡ್ಕೊಂಡು ನೀನು ಏನ್ ಮಾಡಬೇಕು? ವೈರ್ಯ ಮೇಲೆ ಬೀಡು ಎಂಬುದಾಗಿ ಹೇಳ್ತಾ ಇದ್ದಾರೆ, ಮಿದ್ಯೋನರ ಮೇಲೆ ಬೀಡು ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಮಿದ್ಯೋನನಿಗೆ ಎಷ್ಟು ಜನರಿಂದ ದೇವರು ಜಯ ಕೊಟ್ಟ? ಹಾಗಾದ್ರೆ ದೇವರಿಗೆ ಶತ್ರು ಎಷ್ಟೇ ಬಲಿಷ್ಠ ಆದರೂ ಸೇರಿಲ್ಲ, ದೇವರು ನೋಡುವುದಿಲ್ಲ. ನಿನ್ನೊಟ್ಟಿಗೆ ದೇವರಿದ್ದಾನೆ ಅಷ್ಟೇ ಸಾಕು. ಎಷ್ಟು ಜನ ಇವತ್ತು ನಂಬ್ತೀರಿ ನಿನ್ನ ಜೊತೆ ದೇವರಿದ್ದಾನೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೌಲ ಹೇಳ್ತಾ ಇದ್ದಾರೆ, ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ದೇವರಿಗೋಸ್ಕರ ಸಾಯಲಿಕ್ಕೆ ಸಿದ್ಧವಾಗಿದ್ದೇನೆ. ಪ್ರವಾದನೆ ಬರ್ತದೆ, ಇಲ್ಲಿ ಅನ್ಯರು ಹೇಳಿದ್ದಾರೆ, ಏನೇ ಹೇಳಿದ್ದಾರೆ ಅದು ತೊಂದರೆ ಇಲ್ಲ, ದೇವರಿಗೋಸ್ಕರ ನಾನು ಹೋಗ್ತೇನೆ, ದೇವರಿಗೋಸ್ಕರ ನಿಲ್ತೇನೆ ಎಂಬುದಾಗಿ ಹೋಗ್ತಾ ಇದ್ದಾನೆ. ಮತ್ತೆ ಅವನು ಒಡಂಬಡನೆ ಇದ್ದದರಿಂದ ಕರ್ತನ ಚಿತ್ತವಿದ್ದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮನಾದೆವು. ನೋಡಿದ್ರು, ಅವನು ಯಾವುದಕ್ಕೆ ಸೇರಿರಲಿಲ್ಲ. ಯಾಕೆ ಗೊತ್ತುಂಟ? ಅವನಿಗೆ ಗೊತ್ತುಂಟು ದೇವರು ನನ್ನ ಜೊತೆ ಇರ್ತಾನೆ. ಅಲ್ಲಿ ಇವತ್ತು ನಾನು ಹೇಳ್ತಿದ್ದೇನೆ,
ನಿನ್ನ ಮಧ್ಯೆ ದೇವರು ಶೂರನಾಗಿರುತ್ತಾರೆ. ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ. ದೇವರಿಗೆ ಒಬ್ಬೊಬ್ಬರನ್ನು ಆರಿಸಿದ ರೀತಿ ಗೊತ್ತು, ಯಾಕೆ ಆರಿಸಿದ್ದಾರೆ ಅಂತ. ಇವತ್ತು ನನ್ನನ್ನು ಆರಿಸಿದ್ದಾರೆ, ನಿಮ್ಮನ್ನು ಸಹ ದೇವರು ಆರಿಸಿದ್ದಾರೆ. ಯಾಕೆ ಗೊತ್ತಿಲ್ಲ? ತನ್ನ ಮಹಿಮೆಗೋಸ್ಕರ. ಅಲ್ಲಿ ಇಲ್ಲಿ ನೋಡಿ, ಅಂತ್ಯೋಕ್ಯದಲ್ಲಿ ಏನಾಗ್ತದೆ, ಬಹಳ ಬಹಳ ಸುವಾರ್ತೆಗಳು ಏನಾಗ್ತದೆ, ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಉಂಟು. ನೋಡಿ, ಅವರು ನೋಡಿ ಎಲ್ಲಿ ಯೆರೂಸಲೇಮಿಗೆ ಹೊರಟರು, ಯಾವ ಪ್ರವಾದನೆ ಅವನಿಗೆ ವಿರುದ್ಧವಾಗಿ ಬಂದಾಗ ಆ ಪ್ರವಾದನೆಗೆ ಅವನು ಹೆದರಲಿಲ್ಲ. ಬಟ್ ಆಗಿ ತಾನು ಮಾಡುವ ಕಾರ್ಯದ ವಿಷಯದಲ್ಲಿ ಅವನು ಮನಸ್ಸಿಟ್ಟ. ಇವತ್ತು ನಾನು ಹೇಳ್ತೇನೆ, ನೀನು ಮನಸ್ಸಿಡಬೇಕು ದೇವರ ರಾಜ್ಯದ ಮೇಲೆ, ನೀನು ಮನಸ್ಸಿಡಬೇಕು ದೇವರ ಮೇಲೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಮೇಲೆ ಮನಸ್ಸಿಡುವಾಗ ನಿನಗೆ ಭಯ ಬರುವುದಿಲ್ಲ. ದೇವರಿಂದ ಮನಸ್ಸನ್ನು ತೆಗೆಯುವಾಗಲೇ ಏನಾಗ್ತದೆ, ಭಯ ಬರ್ತದೆ. ಇವತ್ತು ಹೇಳ್ರಿ, ನಾನು ಯಾವುದಕ್ಕೆ ಭಯ ಪಡುವುದಿಲ್ಲ, ಹೇಳಿ ನಾನು ಭಯ ಪಡುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನನ್ನ ದೇವರು ನನಗೆ ಪ್ರಾಣದ ಆಧಾರವಾಗಿದ್ದಾನೆ. ಅಲ್ಲಿ ನಾನು ಹೇಳ್ತೀನಿ, ಯಾವ ಮನುಷ್ಯನ ನಿನಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ದೇವರು ಅನುಮತಿಸಿದ್ರೆ ಮಾತ್ರ ನಿನ್ನನ್ನು ಮುಟ್ಟಲಿಕ್ಕೆ ಸಾಧ್ಯ. ಆಮೇಲೆ ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿನಗೆ ಒಂದು ಒಳ್ಳೆಯ ಭವಿಷ್ಯ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಅನ್ಯರ ಜನರ ಮಧ್ಯೆ ದೇವರು ಬಹಳ ಬಹಳ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಅನ್ಯ ದೇವರು ನಂಬಿಕೆಯಲ್ಲಿ ಬಲಶಾಲಿಯಾಗುತ್ತಾ ಇದ್ದಾರೆ. ಅವರು ಏನು ಮಾಡ್ಲಿಕ್ಕೆ ಏನ್ ಮಾಡಲಿಲ್ಲ, ಯಾವ ವಿಷಯದಲ್ಲಿ ಭಯ ಪಡ್ತಾ ಇಲ್ಲ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಇವತ್ತು ಹೆಚ್ಚು ಸುವಾರ್ತೆ ಸಾರದಿ ಯಾರು? ಅನ್ಯರು. ಯಾಕೆ? ಅವರಿಗೊಂದು ಧೈರ್ಯ. ಅಲ್ಲೆಲ್ಲೂಯ್ಯ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ಸುವಾರ್ತೆ ಸಾರಬೇಕೆಂಬ ಋಣ ನನಗೆ ಉಂಟಂತೆ ಯಾರು ಹೇಳ್ತಾರೆ? ಅವನು ಹೇಳ್ತಾ ಇದ್ದಾರೆ, ಸುವಾರ್ತೆ ಸಾರದಿದ್ರೆ ನನ್ನ ಗತಿಯನ್ನು ಏನೇ ಹೇಳಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ದೇವರ ಚಿತ್ತ ನೀನು ಸುವಾರ್ತೆ ಸಾರಬೇಕೆಂತ. ಎಷ್ಟು ಜನ ಈ ಸುವಾರ್ತೆ ಸಾರಲಿಕ್ಕೆ ರೆಡಿ ಆಗಿದ್ದಾರೆ? ನಾನು ಹೇಳ್ತೇನೆ, ಈ ಸುವಾರ್ತೆ ಸಾರಬೇಕೆಂಬುದಾಗಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಈ ಸುವಾರ್ತೆ ಸಾರಬೇಕೆಂದ ನಿನ್ನನ್ನು ಆ ಮಂದೆ ಒಳಗೆ ಸೇರಿಸಿದ್ದಾನೆ. ನಾನು ಹೇಳ್ತೇನೆ, ನೀವು ಯಾವ ಮಂದೆ ಒಳಗೆ ಬಂದಿದ್ದೀರಿ? ದೇವ ಯೇಸು ಎಂಬ ಮಂದೆಯ ಒಳಗೆ ಬಂದಿದ್ದಾರೆ. ನಿಮ್ಮ ಗುರುವೇ ಯಾರಾಗಿದ್ದಾರೆ? ಯೇಸು ಆಗಿದ್ದಾನೆ. ಇವತ್ತು ಯೇಸು ನಿಮಗೆ ಬೇಕಾದದನ್ನು ಕೊಡುತ್ತಾರೆ. ಯೇಸು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ದಾವೀದ ಹೇಳ್ತಾರೆ 23ನೇ ಕೀರ್ತನೆಯಲ್ಲಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನೀನು ನನ್ನ ಹತ್ತಿರವಿರುವುದರಿಂದ ಯಾವ ಕೇಡಿಗೆ ನಾನು ಹೆದರುವುದಿಲ್ಲ. ನಾನು ಹೇಳ್ತೇನೆ, ಈ ಲೋಕ ಭಯಪಡಿಸುತ್ತದೆ, ಈ ಲೋಕದಲ್ಲಿ ಕೆಡುಕರಿದ್ದಾರೆ, ಈ ಲೋಕದಲ್ಲಿ ಮಾಟಮಂತ್ರ ಮಾಡುವವರಿದ್ದಾರೆ. ಆದರೆ ನೀನು ಅದಕ್ಕೆ ಹೆದರಬೇಡ. ನಿನ್ನನ್ನು ನೋಡಿ ಹೆದರುವಂತೆ ದೇವರು ಮಾಡುತ್ತಾನೆ. ಯಾಕಂತ ಹೇಳಿದ್ರೆ, ನಿನ್ನಲ್ಲಿರುವವರು ಲೋಕದಲ್ಲಿರುವವನಿಗಿಂತ ದೊಡ್ಡವನಾಗಿದ್ದಾನೆ. ನನ್ನ ಬಲವಾಗಿ ನಂಬುತ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹೇಗೆ ಕೊರ್ನೇಲನ ಮೇಲೆ ಪವಿತ್ರಾತ್ಮನ ಶಕ್ತಿ ಹರಡಿ ಅಂದಿನಿಂದ ಎಲ್ಲ ಅನ್ಯರ ಮೇಲೆ ದೇವರು ತನ್ನ ಆತ್ಮವನ್ನು ಸುರಿಸಿದ ಪ್ರಕಾರ ಇವತ್ತು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಆತನು ಮಾಡುವವನಾಗಿದ್ದಾನೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಇದ್ದೀರಿಲ್ವಾ? ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ, ದೇವರ ವಾಕ್ಯ ಅದು ಶಕ್ತಿಯಿಂದ ತುಂಬಿದೆ, ದೇವರ ವಾಕ್ಯ ಅದು ಬಲದಿಂದ ತುಂಬಿದೆ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಾವೊಂದು ತೀರ್ಮಾನ ತೆಗೆದುಕೊಳ್ಳುವ, ದೇವರೇ, ನಾನು ನಿನ್ನ ಮತ್ತೆಗೆ ಸೇರಿದ್ರಿಂದ ಇನ್ನು ಮುಂದೆ ನಾನು ಯಾವುದಕ್ಕೆ ಭಯಪಡುವುದಿಲ್ಲ. ನನ್ನ ಕಾವಲುಗಾರ ನೀನಾಗಿದೆ, ನನ್ನನ್ನು ಕಾಯುವ ಕುರುಬ ನೀನಾಗಿದೆ, ನನ್ನನ್ನು ನಡೆಸುವ ದೇವರು ನೀನಾಗಿದೆ ಸ್ವಾಮಿ. ನನ್ನ ತಲೆಯನ್ನು ಎತ್ತುವವನು ನೀನಾಗಿದೆ, ನನ್ನ ಗೌರವವನ್ನು ಕಾಪಾಡುವವನು ನೀನಾಗಿದೆ. ಶದರ ಬರ 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 ಶದರ ಕಲ ಬರ 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 ಶದರ ಮನದರ ಮನದರ ಕಲವಸಿ ಅಂತರ. ಕೃತಜ್ಞತೆ ಹೃದಯದಿಂದ ಸ್ತೋತ್ರ ಹೇಳ್ರಿ, ಕೃತಜ್ಞತೆಯ ಹೃದಯದಿಂದ ಸ್ತೋತ್ರ ಹೇಳ್ರಿ. ಪವಿತ್ರಾತ್ಮರು ಮಾತನಾಡುತ್ತಿದ್ದಾರೆ, ಪವಿತ್ರಾತ್ಮರು ಮಾತನಾಡುತ್ತಿದ್ದಾರೆ. ಎಲ್ಲ ಸ್ವಲ್ಪ ಸಮಯ ಅನ್ಯ ಭಾಷೆಯಿಂದ ಆರಾಧನೆ ಮಾಡಿ. ಓ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಶಕ್ತಿ ಇಲ್ಲಿ ಚಲಿಸ್ತಾ ಉಂಟು, ಇಲ್ಲಿ ಚಲಿಸ್ತಾ ಉಂಟು.
ಹೋಗ್ತಾ ಇದ್ದಾರೆ. ಕೆಂಪು ಸಮುದ್ರವಿರುವುದು ಯಾರಿಗೆ ಗೊತ್ತಿರಲಿಲ್ಲ, ಆದರೆ ಕೆಂಪು ಸಮುದ್ರವನ್ನು ಕಂಡ ದೇವರು ಆ ಕೆಂಪು ಸಮುದ್ರದ ಮಧ್ಯೆ ಮಾರ್ಗ ತೆರೆದಾಗ ಯೇಸುವಿನ ನಾಮದಲ್ಲಿ ಈ ನಿನ್ನ ಮಕ್ಕಳಿಗೋಸ್ಕರ ನಾನು ಪ್ರವಾದನೆ ಹೇಳ್ತೇನೆ. ಇವರು ಕಾಣುವ ಕೆಂಪು ಸಮುದ್ರ ವಿಭಾಗವಾಗಲಿ. ಇವರು ಕಾಣುವ ಎರಿಕೋ ಅದು ನೆಲಸಮವಾಗಲಿ. ಇವರು ಕಾಣುವ ಯೋರ್ದಾನನು ವಿಭಾಗವಾಗಲಿ ಯೇಸುವಿನ ನಾಮದಲ್ಲಿ. ಇವರಿಗೆ ಮಾಡಿದ ವಾಗ್ದಾನಗಳು ಅದು ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಆಶೀರ್ವಾದಗಳನ್ನು ಮಾತನಾಡುತ್ತಿದ್ದೇನೆ, ಸೌಖ್ಯವನ್ನು ಮಾತನಾಡುತ್ತೇನೆ, ಜಯವನ್ನು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ದೇವರಿಗೆ ಒಬ್ಬೊಬ್ಬ ಮಕ್ಕಳಲ್ಲಿ ಆಶೀರ್ವಾದ ಮಾಡೋದಕ್ಕೆ ಸ್ತೋತ್ರ. ಇವರು ಹೀಗೆ ಹೋಗುವುದಿಲ್ಲ, ನಿನ್ನ ಮಾಹಿತಿಯನ್ನು ತುಂಬಿಸಿ ಹೋಗುವುದಕ್ಕೆ ಸ್ತೋತ್ರ. ಇನ್ನು ಮುಂದೆ ಯಾವ ಭಯವಿಲ್ಲದೆ ನಿರ್ಭಯವಾಗಿ ನಿನ್ನನ್ನು ಆರಾಧಿಸುತ್ತಾ ಮಹಿಮೆಪಡಿಸಲಿಕ್ಕೆ ಕೃಪೆಗೊಳಿಸುವ ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡುತ್ತಾರೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡರೆ ತಂದೆಯೇ, ಆಮೇಲೆ ಹಾಲೆಲೂಯಾ. ಅಂತ್ಯ ಆಶೀರ್ವಾದ ಮಾಡುತ್ತೇವೆ. Thank you, Lord. We worship you, Lord. ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಗೊಂಡ ದೇವರು ಮೂರು ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.